ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 10 ಮುಗಿತು. ಕಳೆದ 2 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗ್ತಾ ಇದೆ. ಅದ ಕಾರಣ ಏನಂದ್ರೆ ಬಿಗ್ ಬಾಸ್ ಅಲ್ಲಿ 10 ಸೀಸನ್ಗಳಲ್ಲಿ ತುಂಬಾ ಸಕ್ಸಸ್ ಆಗಿ ಆಂಕರಿಂಗ್ ಮಾಡಕ್ಕೆ ಬಂದಿರುವ, ನಿರೂಪಣೆ ಮಾಡಿರುವ ಕಿಚ್ಚ ಸಾರು ಇನ್ಮೇಲೆ ಬಿಗ್ ಬಾಸ್ ಅಲ್ಲಿ ನಿರೂಪಣೆ ಮಾಡಲ್ಲ, ಆಂಕರಿಂಗ್ ಮಾಡಲ್ಲ, ಊಸ್ಟ್ ಸ್ಥಾನದಿಂದ ಇಳಿದು ಹೋಗ್ತಾರೆ ಅಂತ ತುಂಬಾ ವೈರಲ್ ಆಗ್ತಾ ಇದೆ ನ್ಯೂಸ್. ಮತ್ತೆ ಇದರಲ್ಲಿ ಸತ್ಯ ಎಷ್ಟು ಅಸತ್ಯಗಳೆಷ್ಟು ಅಂತ ತಿಳ್ಕೊಳ್ಳೋಣ. ಖಂಡಿತವಾಗ್ಲೂ ಬಿಗ್ ಬಾಸ್ ಅಂದ್ರೆ ನೆನಪಾಗದೆ ಕಿಚ್ಚ ಸಾರು ಏನೇ ಆಗಿರ್ತವೆ. ಖಂಡಿತವಾಗ್ಲು ಒಂದು ಸೀಸನ್ ಅಂತ ಬಂದಾಗ ಅದರಲ್ಲಿ ಒಂದು 3-4 ವಾರದ ಕತೆ ಕಿಚ್ಚನ ಕತೆ ಎಪಿಸೋಡ್ಗಳಲ್ಲಿ ತುಂಬಾ ಸ್ವಲ್ಪ ಹೈಲೈಟ್ ಆಗಿರ್ತವೆ. ಆ ಸ್ವಲ್ಪ ಜನ ತುಂಬಾ ಹೇಟ್ ಮಾಡ್ತಾರೆ. ಖಂಡಿತವಾಗ್ಲೂ ಸತ್ಯನೇ. ಏನಕ್ಕಂದ್ರೆ ಅದು ಕಿಚ್ಚ ಸಾರಿಂದ ಬಂದಿರಲ್ಲ. ಅವ್ರಿಗೆ ಹಿಂದಗಡೆ ಒಂದು ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ. ಈ ರೀತಿಯಾಗಿ ಇಂಥವ್ರ ವಿಚಾರಣೆ ಮಾಡ್ಬೇಕು, ಇಂಥವ್ರನ್ನ ಮಾತಾಡಿಸ್ಬೇಕು, ಇಂಥವ್ರ ಈ ರೀತಿ ವಾರ್ನಿಂಗ್ ಕೊಡ್ಬೇಕಂತ. ಏಕೆಂದ್ರೆ ಆ ರೀತಿ ವಾರ್ನಿಂಗ್ ಕೊಟ್ಟಿಲ್ಲ, ಆ ರೀತಿ ವಿಚಾರ ಮಾಡ್ಲಿಲ್ಲ ಅಂದ್ರೆ ಅವ್ರ ಮುಂದೆ ಎಪಿಸೋಡ್ ಚೆನ್ನಾಗಿ ಆಡಲ್ಲ ಅಂತ ಗೊತ್ತಿರುತ್ತೆ. ಆದ ಕಾರಣ ಅದು ಕಿಚ್ಚ ಸಾರ್ ತಪ್ಪಂತ ಹೇಳಕ್ ಆಗಲ್ಲ. ಅದು ಬಿಗ್ ಬಾಸ್ ಒಂದು ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ, ಅದ್ರ ಪ್ರಕಾರ ಮಾಡ್ಲೇಬೇಕಾಗುತ್ತೆ. ವಾರದ ಕತೆ ಕಿಚ್ಚನ ಜೊತೆ ಪಂಚಾಯಿತಿಯಲ್ಲಿ. ಆದ ಕಾರಣ ಆ ಎಪಿಸೋಡ್ಗಳೆಲ್ಲ ನೋಡಿ ಸೀಸನ್ ಅಂತ ಬಂದಾಗ ನಾನು ಮೊದಲನೇ ಹೇಳಿದೆ 3-4 ಒಂದು ವಾರದ ಕಥೆಯಲ್ಲಿ ಆ ರೀತಿ ಆಗ್ತಾ ಇರ್ತವೆ. ಬಟ್ ಈ ರೀತಿ ಆದಾಗ ಹೇಟ್ ಮಾಡಿದ್ರು ತುಂಬಾ ಜನ ಇದ್ದಾರೆ ಕಿಚ್ಚ ಸರ್ನ. ಬಟ್ ಬಿಗ್ ಬಾಸ್ ಅಂತ ನೆನಪಾದಾಗ ಮಾತ್ರ ನೆನಪಾಗದೆ ಸುದೀಪ್ ಸರ್. ಖಂಡಿತವಾಗ್ಲೂ ಅವ್ರು ಇಲ್ಲ ಅಂದ್ರೆ ಬಿಗ್ ಬಾಸ್ಗೆ ಒಂದು ವಾರದ ಕತೆ ಕಿಚ್ಚನ ಜೊತೆ ಪಂಚಾಯತಿಗೆ ನ್ಯಾಯ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಏನಕ್ಕಂದ್ರೆ ಆ ರೀತಿ ಮಾಡ್ಲಿಲ್ಲ. ಆ ರೀತಿ ಒಂದು ಆ ಸ್ಟೇಜ್ಗಾಗ್ಲಿ ಆ ಬಿಗ್ ಬಾಸ್ ಗಾಗ್ಲಿ ಒಂದು ಮರ್ಯಾದೆ ಕೊಡ್ತಾ ಇದ್ದಾರೆ ಈಗ್ಲೂ ಅಂದ್ರೆ ಅದು ಕಿಚ್ಚ ಸಾರೇ ಕಾರಣ. ಖಂಡಿತವಾಗ್ಲೂ ಸತ್ಯ. ಮತ್ತೆ ಇಂತ ಕಿಚ್ಚ ಸಾರು ಈ ಬಿಗ್ ಬಾಸ್ ನನ್ನು ಊಸ್ಟ್ ಮಾಡೋದಾಗ್ಲಿ ನಿರೂಪಣೆ ಬಿಟ್ಟು ಹೋಗ್ತಾರ, ಇದರಿಂದ ಹೊರಗಡೆ ಹೋಗ್ತಾರ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಕಾರಣ ಇಷ್ಟನೇ, 5 ವರ್ಷಕ್ಕೊಂದ್ಸಲ 20 ಕೋಟಿ ಅಗ್ರಿಮೆಂಟ್ ಆಗಿರುತ್ತೆ. ಆ ಅಗ್ರಿಮೆಂಟ್ ನಿಂದ ಮುಗಿದಿದೆ. ಅಂದ್ರೆ 5 ವರ್ಷಕ್ಕೊಂದ್ಸಲ 5 ವರ್ಷಕ್ಕೊಂದ್ಸಲ 10 ವರ್ಷ 2 ಅಗ್ರಿಮೆಂಟ್ ಮುಗಿದಿದೆ. ಬಟ್ ನೆಕ್ಸ್ಟ್ ಅಗ್ರಿಮೆಂಟ್ ಬೇರೆ ಇರುತ್ತೆ. ಆ ಅಗ್ರಿಮೆಂಟ್ ಮುಗಿದಿರೋ ಕಾರಣ 10 ವರ್ಷ ಆಗಿರೋ ಕಾರಣ ಸ್ಟೇಜ್ ಮೇಲೆ ಒಂದೆಲ್ಲ 10 ವರ್ಷಗಳ ಒಂದು ವಿಟಿ ಪ್ಲೇ ಮಾಡಿ ಸುದೀಪ್ ಸರ್ ಅವರಿಗೆ ಒಂದು ತುಂಬಾ ಗ್ರೇಟ್ಫುಲ್ ಆಗಿ ಒಂದು ವಿಟಿ ತೋರಿಸಿದ್ರು. ಆದ ಕಾರಣ ಇವರು ನಿರೂಪಣೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಆದ ಕಾರಣ ಈ ರೀತಿಯಾಗಿ ಒಂದು ವಿಡಿಯೋ ತೋರಿಸಿ ಇಲ್ಲಿಗೆ ಬಿಗ್ ಬಾಸ್ ಅನ್ನು ಮುಗಿಸ್ತಾರೆ. ನಿರೂಪಣೆ ಮಾಡಕ್ಕೆ ಆಂಕರಿಂಗ್ ಮಾಡಲ್ಲ ಇನ್ಮೇಲೆ ಬಿಗ್ ಬಾಸ್ ಸೀಸನ್ 11ಕ್ಕೆ ಅಂತ ಹೇಳಿ ನ್ಯೂಸ್ ವೈರಲ್ ಆಗ್ತಿದೆ. ಖಂಡಿತವಾಗ್ಲಿಲ್ಲ. ಏನಕ್ಕಂದ್ರೆ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ನಾನು, ಆಸ್ಕ್ ಮಿ ಕಿಚ್ ಅಂತ ಟ್ವಿಟರ್ ನಲ್ಲಿ ಟ್ರೆಂಡ್ ಆಗ್ತಾ ಇದೆ. ಆ ಟ್ರೆಂಡ್ ಅಲ್ಲಿ ಒಬ್ರು ಪ್ರಶ್ನೆ ಮಾಡ್ತಾರೆ, ಸರ್ ನೀವು ಒಂದು ಜೀವನದಲ್ಲಿ ಬಿಗ್ ಬಾಸ್ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳ್ತಾರೆ. ಬಟ್ ಊಸ್ಟ್ ಮಾಡಕ್ಕೆ ನಿರೂಪಣೆ ಮಾಡೋದಕ್ಕೆ ನಿಂಗೆ ಅನುಭವ ಯಾವ ರೀತಿ ಅಂತ ಕೇಳ್ತಾರೆ, ನೀವು ನೋಡಿರ್ತಾರೆ. ಅದಾದ್ಮೇಲೆ ಇನ್ನೊಬ್ರು ಹೇಳ್ತಾರೆ, ನೀವು ಜೀವನದಲ್ಲಿ ಒಂದು ಒಳ್ಳೆ ಡಿಸಿಷನ್ ಅಂತ ಯಾವ್ದು ತಗೊಂಡಿರ ಅಂತ ಕೇಳಿದ್ರೆ ಹಲವಾರು ಸಾರಿ ನಾನು ಒಳ್ಳೆ ಒಂದು ಡಿಸಿಷನ್ ತಗೊಂಡಿದ್ದೀನಿ, ಒಂದು ಒಳ್ಳೆ ನಿರ್ಧಾರ ತಗೊಂಡಿದ್ದೇನೆ, ಅದ್ರಲ್ಲಿ ಒಂದು ಬಿಗ್ ಬಾಸ್ ಅಂತ ಹೇಳ್ತಾರೆ. ಅಂತ ವ್ಯಕ್ತಿ ಬಿಗ್ ಬಾಸ್ ನ ಆಂಕರಿಂಗ್ ಆಗಲಿ ನಿರೂಪಣೆ ಬಿಟ್ಟು ಹೋಗಕ್ ಸಾಧ್ಯನೇ ಇಲ್ಲ. ಖಂಡಿತವಾಗ್ಲೂ 11ನೇ ಸೀಸನ್ ಕೂಡ ಅವರೇ ಆಂಕರಿಂಗ್ ಆಗಿ ಬರ್ತಾರೆ. ಏನಕ್ಕಂದ್ರೆ ಇಡೀ ಕರ್ನಾಟಕದ 7 ಕೋಟಿ ಜನ ಕಿಚ್ಚ ಸಾರ್ನ ಮೆಚ್ಕೊಂತಾರೆ. ಅವರ ಮಾತಿಗೆ ಒಂದು ಬೆಲೆ ಇದೆ, ಅವ್ರ ಪಂಚಾಯತಿಗೆ ಒಂದು ಸ್ಥಾನಮಾನ ಇದೆ. ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 11 12 ಮುನ್ನ ಯಾವುದೇ ಒಂದು ಸೀಸನ್ ಅಲ್ಲಿ ಬೇರೆಯವ್ರನ್ನ ಊಹಿಸ್ಕೊಳಕ್ ಆಗದೇ ಇಲ್ಲ. ಬೇರೆಯವ್ರು ಬಂದ್ರು ಇವ್ರಿಗೆ ಕೊಡೋಷ್ಟು ಮರ್ಯಾದೆ ಒಂದು ಸ್ಥಾನಮಾನ ಸಿಗಲ್ಲ ಅಂತ ಅನ್ಸುತ್ತೆ. ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಆಗ್ತಾ ಇದೆ. 10 ವರ್ಷಗಳ ಕಾಂಟ್ರಾಕ್ಟ್ ಮುಗಿದಿದೆ. ಆದ ಕಾರಣ ಈ ರೀತಿಯಾದ ಒಂದು ವಿಟಿ ಪ್ಲೇ ಮಾಡಿದ್ರು ಅಷ್ಟೇ. ಅದ್ ಬಿಟ್ಬಿಟ್ಟು ಕಿಚ್ಚ ಸಾರ್ ಮಾತ್ರ ಬಿಗ್ ಬಾಸ್ ಇಂದ ಹೊರಗಡೆ ಚಾನ್ಸೇ ಇಲ್ಲ ಅಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಇದ್ರ ಬಗ್ಗೆ ಯಾರು ತಲೆನೇ ಕೆಲ್ಸ್ಕೊಬೇಡಿ. ನನ್ನ ಪ್ರಕಾರ ಬಿಗ್ ಬಾಸ್ ಅಲ್ಲಿ ಊಸ್ಟ್ ಅಂತ ಬಂದಾಗ, ಒಂದು ಆಂಕರಿಂಗ್ ಅಂತ ಬಂದಾಗ ಕಿಚ್ಚ ಸಾರ್ ಬಿಟ್ಟು ಬೇರೆ ಊಹಿಸ್ಕೊಳಕ್ಕೆ ಆಗಲ್ಲ. ಮತ್ತೆ ನಿಮ್ಮ ಪ್ರಕಾರ ಕಿಚ್ಚ ಸಾರ್ ಪಂಚಾಯಿತಿ ಚೆನ್ನಾಗಿರಲ್ವಾ? ಖಂಡಿತವಾಗ್ಲೂ ಹೋದ್ರೆ ಬೆಸ್ಟ್, ಇದ್ರೆ ಬೆಸ್ಟ್ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.